ಹಲೋ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಟ್ರೂ ಲವ್. ಓಕೆ, ನೀವು ಮತ್ತು ನಿಮ್ಮ ವ್ಯಕ್ತಿ ಮಧ್ಯೆ ಏನು ನಡೀತಾ ಇದೆ ಆ್ಯಂಡ್ ಅವರು ನಿಮ್ಮ ಟ್ರೂ ಲವ್ ಅಂದ್ಬಿಟ್ಟು ಈ ರೀಡಿಂಗ್ ಮುಖಾಂತರ ನೋಡೋಣ. ಸೊ ಆ್ಯಸ್ ಯೂಶ್ವಲ್ ಇದು ಒಂದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಇಲ್ಲಿ 2 ಪೈಲ್ಸ್ ಇದೆ. ಸೊ ಇಲ್ಲಿ 2 ಪೈಲ್ ಇದೆ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಮತ್ತೊಂದು ಬಾರಿ ತೋರಿಸ್ತೀನಿ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಸೊ ನೀವು ಈ ರೀಡಿಂಗ್ನ ಪಾಸ್ ಮಾಡ್ಬೋದು, ಮೆಡಿಟೇಟ್ ಮಾಡ್ಬೋದು. ಈ ಎರಡು ಡೆಕ್ಸ್ ಮಧ್ಯೆ ಯಾವ ಡೆಕ್ ರೆಸನೇಟ್ ಆಗ್ತಾ ಇದೆ ಆ ಒಂದು ಡೆಕ್ನ ನೀವು ಚೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ. ಆ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ವ್ಯೂ ಮಾಡ್ಬೋದು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಪೈಲ್ 1 ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಟಾಪಿಕ್ ಬಂದುಬಿಟ್ಟು ಟ್ರೂ ಲವ್. ನೀವು ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರಾ, ಅವ್ರು ನಿಮ್ಮ ಟ್ರೂ ಲವ್ವಾ ಇಲ್ವಾ ಅಂತ ನೋಡೋಣ. ಸೊ ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆ್ಯಂಡ್ ಲೆಟ್ಸ್ ಬಿಗಿನ್ ದ ರೀಡಿಂಗ್. ಥ್ಯಾಂಕ್ ದ ಯೂನಿವರ್ಸ್ ಆ್ಯಂಡ್ ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ಸೊ ಲೆಟ್ಸ್ ಬಿಗಿನ್ ದ ರೀಡಿಂಗ್. ಓಕೆ ವ್ಯೂವರ್ಸ್, ಲೆಟ್ಸ್ ಬಿಗಿನ್ ದ ರೀಡಿಂಗ್. ಸೊ ಫಸ್ಟ್ ಕಾರ್ಡ್ ಬಂದುಬಿಟ್ಟು ಇದು ನಿಮ್ಮ ಕಾರ್ಡ್. ನೀವು ಮತ್ತು ನೀವು ಈ ಕನೆಕ್ಷನ್ ಬಗ್ಗೆ ಹೇಗೆ ಫೀಲ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು. ಇದು ನಿಮ್ಮ ವ್ಯಕ್ತಿಯ ಕಾರ್ಡ್ ಆ್ಯಂಡ್ ಅವರು ಈ ಕನೆಕ್ಷನ್ ಬಗ್ಗೆ ಹೇಗೆ ಫೀಲ್ ಮಾಡ್ತಾ ಇದ್ದಾರೆ ಅಂತ. ಪೊಟೆನ್ಷಿಯಲ್ ಆಫ್ ದಿಸ್ ಕನೆಕ್ಷನ್ ಆ್ಯಂಡ್ ಆಬ್ಸ್ಟಕಲ್ಸ್. ಸೊ ಲೆಟ್ಸ್ ಬಿಗಿನ್ ದ ರೀಡಿಂಗ್. ಸೊ ಈ 2 ಕಾರ್ಡ್ ಬಂದುಬಿಟ್ಟು ಇದು ನಿಮ್ಮನ್ನು ಸಿಂಬಲೈಸ್ ಮಾಡುತ್ತೆ ಆ್ಯಂಡ್ ನಿಮ್ಮ ಒಂದು ಎನರ್ಜೀಸ್ನ ತೋರಿಸುತ್ತೆ, ನೀವು ಹೇಗೆ ಈ ಕನೆಕ್ಷನ್ ಬಗ್ಗೆ ಫೀಲ್ ಮಾಡ್ತಾ ಇದ್ದೀರಾ ಅಂತ. ಸೊ ನಿಮಗೆ ಬಂದಿರೋಂಥ ಕಾರ್ಡ್ ಬಂದುಬಿಟ್ಟು 7 ಆಫ್ ಸ್ವೋರ್ಡ್ಸ್. ಸೊ ಲೆಟ್ಸ್ ಬಿಗಿನ್ ಅ ಕ್ಲಾರಿಫೈಯರ್. ಓಕೆ ವ್ಯೂವರ್ಸ್, ಲೆಟ್ಸ್ ಬಿಗಿನ್ ದ ರೀಡಿಂಗ್. ಸೊ ಆ್ಯಕ್ಚುಲಿ ಫಸ್ಟ್ ಕಾರ್ಡ್ ತುಂಬ ಫನ್ನಿ ಆಗಿದೆ. 7 ಆಫ್ ಸ್ವೋರ್ಡ್ಸ್. 7 ಆಫ್ ಸ್ವೋರ್ಡ್ಸ್ ಬಂದುಬಿಟ್ಟು ನಿಮ್ಮ ಒಂದು ಎನರ್ಜೀಸ್ನ ತೋರಿಸುತ್ತೆ. ನೀವು ಇಲ್ಲಿ ನೋಡ್ಬೋದು 5 ಸ್ವೋರ್ಡ್ಸ್ ಇದೆ ಆ್ಯಂಡ್ 2 ಸ್ವೋರ್ಡ್ಸ್ ಇನ್ ದ ಬ್ಯಾಕ್ ಎಂಡ್ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಎನರ್ಜೀಸ್ ಏನು ತೋರಿಸುತ್ತೆ ಅಂದರೆ ನೀವು ಈ ರಿಲೇಷನ್ಶಿಪ್ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿಲ್ಲ ಅಂದ್ಬಿಟ್ಟು. ಆ್ಯಂಡ್ ನೀವು ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ, ಜಸ್ಟ್ ಮೊಮೆಂಟರಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಈ ಕನೆಕ್ಷನಲ್ಲಿ. ಸೊ ಟ್ಯಾರೋಲಿ ಎನರ್ಜಿ ಡಸಂಟ್ ಲೈ. ಓಕೆ, ಇದು ಒಂದು ಸ್ವಲ್ಪ ಟ್ರಿಗರಿಂಗ್ ಆಗಿದೆ. ನಿಮಗೆ ಇದನ್ನು ಮುಂದಕ್ಕೆ ಕೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ದೆನ್ ಯು ಕ್ಯಾನ್ ಸ್ಕಿಪ್ ಆ್ಯಂಡ್ ಗೋ ಟು ಪೈಲ್ 2 ಆರ್ ಕೀಪ್ ಕಂಟಿನ್ಯೂ ವಾಚಿಂಗ್ ದ ರೀಡಿಂಗ್. ಬಟ್ ಇದರಲ್ಲಿ ನಿಮ್ಮ ಒಂದು ಎನರ್ಜೀಸ್ ಆನೆಸ್ಟ್ ಆಗಿಲ್ಲ, ಟ್ರುತ್ಫುಲ್ ಆಗಿಲ್ಲ. ನೀವು ಜಸ್ಟ್ ಟೆಂಪ್ರರಿ ಆನ್ ದ ಸರ್ಫೇಸ್ ಕನೆಕ್ಷನ್ ಆ್ಯಂಡ್ ಸುಮ್ಮನೆ ಸ್ವಲ್ಪ ಟು ಹ್ಯಾವ್ ಫನ್ ಆ್ಯಂಡ್ ಒಂದು ಸ್ವಲ್ಪ ಪ್ಲೇಯರ್ ಎನರ್ಜೀಸ್ ಬರ್ತಾ ಇದೆ. ಮೊಮೆಂಟರಿಲಿ ನೀವು ಇರ್ತೀರಾ, ಬಟ್ ಲಾಂಗ್ ಟರ್ಮಿನ ನೀವು ಯೋಚನೆ ಕೂಡ ಮಾಡಿಲ್ಲ ಆ್ಯಂಡ್ ಆ ಥರ ಇಂಟೆನ್ಷನ್ ಕೂಡ ನಿಮಗಿಲ್ಲ. ಆ್ಯಂಡ್ ದ ರೀಸನ್ ಬಂದುಬಿಟ್ಟು ನಿಮ್ಮ ಒಂದು ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರಾ, ನೀವು ಅವ್ರನ್ನ ತುಂಬ ಒಂದು ಅಟ್ರಾಕ್ಟಿವ್, ವೆರಿ ಗಾರ್ಜಿಯಸ್, ವೆರಿ ಬ್ಯೂಟಿಫುಲ್, ವೆರಿ ಸಿಡಕ್ಟಿವ್, ಅಂದರೆ ತುಂಬ ಒಂದು ಆಕರ್ಷಕ ವ್ಯಕ್ತಿ, ತುಂಬ ಬ್ಯೂಟಿಫುಲ್ ಆಗಿರೋವಂಥ ಒಂದು ವ್ಯಕ್ತಿ ಥರ ನೀವು ನೋಡ್ತಾ ಇದ್ದೀರಾ. ಅವ್ರು ನಿಮ್ಮ ಒಂದು ಅಟೆನ್ಷನ್ನ ಗ್ರ್ಯಾಬ್ ಮಾಡ್ತಾರೆ. ಯು ಸಿ ದೆಮ್, ಪರ್ಸ್ಯೂ ಮಾಡಬೇಕು ಅಂತ ಕೂಡ ಇಷ್ಟ ಆಗುತ್ತೆ. ಬಟ್ ಲಾಂಗ್ ಟರ್ಮ್ ಯೋಚನೆಗಳು ನಿಮಗಿಲ್ಲ. ಟೆಂಪ್ರರಿ ಜಸ್ಟ್ ಟು ಹ್ಯಾವ್ ಸಮ್ ಗುಡ್ ಟೈಮ್ ಆ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಮೇಕ್ಸ್ ಯು ಹ್ಯಾಪಿ. ಅವ್ರ ಜೊತೆ ಇರೋದು, ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಆಲ್ ದೀಸ್ ಥಿಂಗ್ಸ್ ಮೇಕ್ ಯು ವೆರಿ ವೆರಿ ಹ್ಯಾಪಿ. ಇನ್ ಸ್ಪೈಟ್ ಆಫ್ ದ್ಯಾಟ್
ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವರ ಒಂದು ಕಂಪ್ಯಾನಿಯನ್ಶಿಪ್, ಕಂಪನಿ ಇದೆಲ್ಲ ನಿಮ್ಗೆ ತುಂಬ ಇಷ್ಟ ಆಗ್ತಾಯಿದೆ. ಇನ್ ಸ್ಪೈಟ್ ಆಫ್ ದಟ್ ನಿಮಗೆ ಲಾಂಗ್ ಟರ್ಮ್ ಕನೆಕ್ಷನ್ನಿನ ಇಂಟೆನ್ಷನ್ಸ್ ಇಲ್ಲ. ವೆನ್ ಯು ಆರ್ ಡನ್, ನಿಮಗೆ ಯಾವಾಗ ಬೇಕು ನೀವು ಹೊರಗಡೆ ಎಕ್ಸಿಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ನಿಮಗೆ ಇದೆ ಈ ಕನೆಕ್ಷನಲ್ಲಿ. ಬಟ್ ಬಿಕಾಸ್ ನೀವು ಯಾವ ವ್ಯಕ್ತಿ ಬಗ್ಗೆ ಬಟ್ ಇವೆಂಚುಲಿ ಆ ಥರ ಆಗಲ್ಲ ಈ ಕನೆಕ್ಷನಲ್ಲಿ. ನೀವು ಆ ಥರ ನಿಮ್ಮ ಎನರ್ಜೀಸ್ ಪ್ರೆಸೆಂಟಾಗಿ ಆ ಥರ ಇದೆ. ಸೊ ಯಾವಾಗ ನಿಮ್ಗೆ ಇಷ್ಟ ಆಗಲ್ಲ ಅಥವಾ ಯಾವಾಗ ಇದು ತುಂಬ ಸೀರಿಯಸ್ ಆಗ್ತಾಯಿದೆ ಅಂತ ಅನಿಸುತ್ತೆ, ನೀವು ಆವಾಗ ಎಕ್ಸಿಟ್ ಮಾಡೋವಂಥ ಪ್ಲ್ಯಾನ್ ನಿಮಗಿದೆ. ಬಟ್ ನೀವು ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರಾ, ದೇ ಆರ್ ವೆರಿ ವೆರಿ ಸ್ಟ್ರಾಂಗ್, ವೆರಿ ವೆರಿ ಸ್ಟ್ರಾಂಗ್. ಆ್ಯಂಡ್ ಐ ಸಿ ಈ ಕನೆಕ್ಷನ್ ಫ್ರಮ್ ಟೆಂಪರರಿ ಟು ಪರ್ಮನೆಂಟ್ ಚೇಂಜ್ ಆಗುತ್ತೆ. ಅವರ ಒಂದು ಜನರಾಸಿಟಿ, ಅವರು ಈಕ್ವಲ್ ಗಿವ್ ಆ್ಯಂಡ್ ಟೇಕಲ್ಲಿ ಬಿಲೀವ್ ಮಾಡ್ತಾರೆ. ವೆರಿ ಎಥಿಕಲ್ ಪರ್ಸನ್, ವೆರಿ ಮಾರಲ್ ಪರ್ಸನ್. ಸೊ ಇದು ನಿಮ್ಮ ಒಂದು ಮನಸ್ಸು ಚೇಂಜ್ ಮಾಡಿಬಿಟ್ಟು ಒಂದು ಟ್ರೂ ಲವ್, ಟ್ರೂ ಕನೆಕ್ಷನ್ ಬಿಗಿನ್ ಆಗುವಂಥ ಸಾಧ್ಯತೆಗಳು ಇದೆ ಇದರಲ್ಲಿ. ಓಕೆ, ಸೊ ನಿಮಗೆ ಈ ಥರ ಎಲ್ಲ ಫೀಲಿಂಗ್ಸ್ ಇದೆ, ಫೀಲಿಂಗ್ಸ್ ಬರುತ್ತೆ. ನೀವು ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರಾ, ಸೊ ದೇ ಆರ್ ವೆರಿ 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 ಲಾಯಲ್. ಓಕೆ, ವೆರಿ ಲಾಯಲ್. ಆ್ಯಂಡ್ ಅವರು ನಿಮ್ಮನ್ನು ಅವರ ಒಂದು ಟ್ರೂ ಲವ್ ಥರ ನೋಡ್ತಾ ಇದ್ದಾರೆ, ಟ್ರೂ ಲವ್ ಅಂದ್ಬಿಟ್ಟು. ಆ್ಯಂಡ್ ಅವರ ಒಂದು ವಿಷನ್ನಲ್ಲಿ ಲಾಂಗ್ ಟರ್ಮ್ ಕನೆಕ್ಷನ್ ಇದೆ. ಅದೇ ಎಂಜಾಯ್, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಡೇಟಿಗೆ ಹೋಗೋದು, ಲಂಚ್ಗೆ ಹೋಗೋದು, ಡಿನ್ನರ್ಗೆ ಹೋಗೋದು, ಪಾರ್ಟಿಗೆ ಹೋಗೋದು, ಇದೆಲ್ಲ ತುಂಬ ಇಷ್ಟ. ಆ್ಯಂಡ್ ಹೌ ದೇ ಫೀಲ್ ಅಬೌಟ್ ದ ಕನೆಕ್ಷನ್ ಇಸ್ ಡೆಫಿನೆಟ್ಲಿ ಅವರು ಎಕ್ಸ್ಪ್ಲೋರೇಷನ್ಗೆ ಓಪನ್ ಆಗಿದ್ದಾರೆ ಟು ಎಕ್ಸ್ಪ್ಲೋರ್ ದಿಸ್ ಕನೆಕ್ಷನ್. ಆ್ಯಂಡ್ ಎರಡು ಕಡೆಯಿಂದನೂ ಥಿಂಕಿಂಗ್ ಎನರ್ಜೀಸ್ ತುಂಬ ಜಾಸ್ತಿ ಇದೆ, ಥಿಂಕಿಂಗ್ ಎನರ್ಜೀಸ್ ಜಾಸ್ತಿ ಇದೆ. ಡೆಫಿನೆಟ್ಲಿ ನಿಮ್ಮ ಒಂದು ವ್ಯಕ್ತಿಗೆ ಲಾಂಗ್ ಟರ್ಮ್ ಬಗ್ಗೆ ಜಾಸ್ತಿ ಯೋಚನೆ ಇದೆ. ಓಕೆ, ಲೆಟ್ಸ್ ಕ್ಲಾರಿಫೈ. ಈ ಒಂದು ಪೈಲಲ್ಲಿ ತುಂಬ ಮಿಕ್ಸಡ್ ಎನರ್ಜೀಸ್ ಇದೆ. ನಿಮ್ಮ ವ್ಯಕ್ತಿ ಒಂದು ಟೈಮ್ ಲಾಂಗ್ ಟರ್ಮ್ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾರೆ. ಡೆಫಿನೆಟ್ಲಿ ಇಬ್ರಿಗೂ ಇಬ್ಬರು ಟೈಮ್ ಸ್ಪೆಂಡ್ ಮಾಡೋದು, ಒಬ್ಬರ ಜೊತೆಗೆ ಒಬ್ಬರು ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ಇದೆ. ಆ್ಯಂಡ್ ವೆರಿ ಪ್ಯಾಷನೇಟ್ ಎನರ್ಜೀಸ್ ಓವರ್ ಹಿಯರ್ ನಿಮ್ಮ ವ್ಯಕ್ತಿ ಜೊತೆಗೆ. ಆ್ಯಂಡ್ ಇವೆಂಚುಲಿ ನಿಮ್ಮ ಫೀಲಿಂಗ್ಸ್ ಕೂಡ ಇವಾಗ ಸದ್ಯಕ್ಕೆ ಸೀರಿಯಸ್ ಇಲ್ಲದೆ ಇರ್ಬೋದು, ಬಟ್ ಇವೆಂಚುಲಿ ನಿಮ್ಮ ಫೀಲಿಂಗ್ಸ್ ಕೂಡ ಚೇಂಜ್ ಆಗುತ್ತೆ. ಬಟ್ ಈ ಒಂದು ಕನೆಕ್ಷನಲ್ಲಿ ಬ್ಲಾಕೇಜಸ್ ಇದೆ. ಸೊ ತುಂಬ ಜಾಸ್ತಿ ಥಿಂಕಿಂಗ್ ಎನರ್ಜೀಸ್ ಇದೆ. ಸೊ ನನಗೆ ಇಲ್ಲಿ 7 ಆಫ್ ಕಪ್ಸ್, 7 ಆಫ್ ಪೆಂಟಕಲ್ಸ್, ಎಸ್, 7 ಆಫ್ ಪೆಂಟಕಲ್ಸ್ ಆ್ಯಂಡ್ 7 ಆಫ್ ಕಪ್ಸ್ ಬಂದುಬಿಟ್ಟು ಬ್ಲಾಕೇಜ್ ಎನರ್ಜೀಸ್. ತುಂಬ ಜಾಸ್ತಿ ಡ್ರ್ಯಾಗ್ ಮಾಡಿದ್ರೆ ದೇರ್ ಆರ್ ಮೆನಿ ಪಾಸಿಬಿಲಿಟೀಸ್. ಈ ಕನೆಕ್ಷನ್ನಲ್ಲಿ ಹೇಗೆ ಬರ್ತಾ ಇದೆ ಅಂದರೆ ದೇರ್ ಆರ್ 2 ಪಾತ್ಸ್. ಓಕೆ, ಇವೆಂಚುಲಿ ಇವಾಗ ಸದ್ಯದಲ್ಲಿ ಒಬ್ಬರಿಗೆ ಒಬ್ಬರ ಕಂಪನಿ ಇಷ್ಟ ಆಗ್ತಾ ಇದೆ ಆ್ಯಂಡ್ ಇಟ್ ಕ್ಯಾನ್ ಗ್ರೋ ಟು ಸಮಥಿಂಗ್ ಸಬ್ಸ್ಟ್ಯಾನ್ಷಿಯಲ್. ಬಟ್ ನೀವು ಈ ಕನೆಕ್ಷನ್ನ ತುಂಬ ಡ್ರ್ಯಾಗ್ ಮಾಡಿದ್ರೆ, ತುಂಬ ಟೈಮ್ ತೊಗೊಂಡ್ರೆ, ಆ್ಯಂಡ್ ಈ ಕನೆಕ್ಷನಲ್ಲಿ ಬೇರೆ ಥರ್ಡ್ ಪಾರ್ಟಿಯ ಎಂಟ್ರಿ ಬಂದರೆ, ತುಂಬ ಡಿಸ್ಟ್ರಾಕ್ಷನ್ಸ್ ಇದ್ದರೆ, ದೆನ್ ದಿಸ್ ಕನೆಕ್ಷನ್ ವಿಲ್ ಎಂಡ್. ಇನ್ ನೆಕ್ಸ್ಟ್ 2 to 3 ಮಂತ್ಸಲ್ಲಿ ಈ ಕನೆಕ್ಷನ್ ಎಂಡ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಸೊ ಇವಾಗ ದ ಎನರ್ಜಿ ಬಿಟ್ವೀನ್ ಯು ಆ್ಯಂಡ್ ಯುವರ್ ಪರ್ಸನ್ ಇಸ್ ಎಕ್ಸ್ಪ್ಲೋರೇಷನ್ ಎನರ್ಜಿ. ಅಂದರೆ ಸದ್ಯದಲ್ಲಿ ಆನ್ ದ ಸರ್ಫೇಸ್ ಲೆವೆಲ್ ಎನರ್ಜೀಸ್ ಚೆನ್ನಾಗಿದೆ, ಇಟ್ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಗ್ರೋ. ಬಟ್ ಸಮ್ವೇರ್ ನಿಮ್ಮ ವ್ಯಕ್ತಿ ತುಂಬ ಸೀರಿಯಸ್ ಆಗಿದ್ದಾರೆ ಲಾಂಗ್ ಟರ್ಮ್ ಬಗ್ಗೆ, ನೀವು ಇನ್ನೂ ಸೀರಿಯಸ್ ಆಗಿಲ್ಲ. ಬಟ್ ನೀವು ಇನ್ ಕೇಸ್ ಇದನ್ನು ತುಂಬ ಡ್ರ್ಯಾಗ್ ಮಾಡಿದ್ರೆ ದೆನ್ ಡೆಫಿನೆಟ್ಲಿ ದ ಕನೆಕ್ಷನ್ ವಿಲ್ ಎಂಡ್ ಇನ್ ನೆಕ್ಸ್ಟ್ 2 months, ಅಥವಾ ಇಟ್ ಹ್ಯಾಸ್ ಎ ಪೊಟೆನ್ಷಿಯಲ್ ಫಾರ್ ಎ ಲಾಂಗ್ ಟರ್ಮ್ ಕಮಿಟ್ಮೆಂಟ್. ಸೊ ಇದರಲ್ಲಿ ನೀವು ಯಾರು ಕೇಳ್ತಾ ಇದ್ದೀರಾ, ನಿಮ್ಮ ಒಂದು ಫ್ರೀ ವಿಲ್ ಕೂಡ ಇದೆ. ಸೊ ನಿಮ್ಮ ಫ್ರೀ ವಿಲ್, ನಿಮ್ಮ ಒಂದು ಡಿಸಿಷನ್ ಹೇಗಿರುತ್ತೆ ಅದರ ಪ್ರಕಾರ ಈ ಕನೆಕ್ಷನ್ ವಿಲ್ ಪ್ಯಾನ್ ಔಟ್. ಓಕೆ, 10 ಆಫ್ ಕಪ್ಸ್ ಮ್ಯಾರೇಜ್, ಲಾಂಗ್ ಟರ್ಮ್ ಚಿಲ್ಡ್ರನ್ ಎನರ್ಜಿ, ಕಿಂಗ್ ಆಫ್ ಪೆಂಟಕಲ್ಸ್ ಹಸ್ಬೆಂಡ್ ಎನರ್ಜಿ. ಸೊ ಡೆಫಿನೆಟ್ಲಿ ಯಾರು ಕೇಳ್ತಾ ಇದ್ದೀರಾ, ಇಟ್ ಡಿಪೆಂಡ್ಸ್ ಎಂಟೈರ್ಲಿ ಆನ್ ಯು. ಇನ್ ಕೇಸ್ ನೀವು ಒಂದು ಸಬ್ಸ್ಟ್ಯಾನ್ಷಿಯಲ್ ಡಿಸಿಷನ್ ತೊಗೊಂಡಿಲ್ಲ, ತುಂಬ ಡ್ರ್ಯಾಗ್ ಮಾಡಿದ್ರೆ 6 months 7 months ಡ್ರ್ಯಾಗ್ ಮಾಡಿದ್ರೆ, ಅಥವಾ 6 weeks 7 weeks ಡ್ರ್ಯಾಗ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಎಂಡ್. ಸೊ ನಿಮ್ಮ ಒಂದು ವ್ಯಕ್ತಿಯ ಲೈಫಲ್ಲಿ ಥರ್ಡ್ ಪಾರ್ಟಿ ಬರೋವಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ದೇ ವಿಲ್ ಗೋ ಅವೇ. ಸೊ ಥಿಂಗ್ಸ್ ಲೈಕ್ ದಟ್. ಬಟ್ ಬೇಗ ವರ್ಕ್ ಮಾಡಿ, ವಿತಿನ್ 4 weeks ನೀವು ಕನೆಕ್ಷನ್ನ ಎಕ್ಸ್ಪ್ಲೋರ್ ಮಾಡಿ. ಓಕೆ, ಇದರಲ್ಲಿ ಪೊಟೆನ್ಷಿಯಲ್ ಇದೆ ಅಂದ್ಬಿಟ್ಟು, ಇಫ್ ಬೋತ್ ದ ಪಾರ್ಟೀಸ್ ಜೆನ್ಯೂನ್ ಆಗಿ ಇಫ್ ಬೋತ್ ದ ಪಾರ್ಟೀಸ್ ಕಮ್ ಟುಗೆದರ್, ಡೆಫಿನೆಟ್ಲಿ ಇಟ್ ವಿಲ್ ಗೋ ಇನ್ ಟು ಲಾಂಗ್ ಟರ್ಮ್. ಸೊ
ಇಟ್ಸ್ ಮೋಸ್ಟ್ಲಿ ಫ್ರೀ ವಿಲ್ ಎನರ್ಜೀಸ್ ಇದೆ, ಫ್ರೀ ವಿಲ್ ಆಫ್ ಬೋತ್ ದ ಪಾರ್ಟೀಸ್ ಇನ್ವಾಲ್ವ್ಡ್, ಆ್ಯಂಡ್ ಬೇಸ್ಡ್ ಆನ್ ನಿಮ್ಮ ಫ್ರೀ ವಿಲ್ ಈ ಕನೆಕ್ಷನ್ ಪ್ಯಾನ್ ಔಟ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ಇಟ್ ಹ್ಯಾಸ್ ಅ ಪಾಸಿಬಿಲಿಟಿ ಟು ಬಿ ಟ್ರೂ ಲವ್ ಆಫ್ ಈಚ್ ಅದರ್. ಓಕೆ, ಸೊ ಪೈಲ್ 1 ವ್ಯೂವರ್ಸ್, ಈ ರೀಡಿಂಗಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಓಕೆ, ಥ್ಯಾಂಕ್ಸ್. ಸೊ ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ನೋಡೋಣ. Pile 2 viewers. ಓಕೆ, ಪೈಲ್ 1 ವ್ಯೂವರ್ಸ್, ಪೈಲ್ 2 ವ್ಯೂವರ್ಸ್, ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಾನು ಒಂದಷ್ಟು ಕಾರ್ಡ್ಸ್ನ ಪಿಕ್ ಮಾಡಿದ್ದೀನಿ ಇಲ್ಲಿ, ಬಟ್ ಡೋಂಟ್ ವರಿ, ಐ ವಿಲ್ ಎಕ್ಸ್ಪ್ಲೇನ್. ಸೊ ಫಸ್ಟ್ ಸೆಟ್ ಆಫ್ ಕಾರ್ಡ್ಸ್ ಬಂದುಬಿಟ್ಟು ನಿಮ್ಮದು. ಸೊ ನೀವು ನಿಮ್ಮ ಒಂದು ಕರೆಂಟ್ ಎನರ್ಜೀಸ್ ಏನಿದೆ ಅಂದ್ಬಿಟ್ಟು ಇಲ್ಲಿ ನಿಮಗೆ ಡೆತ್ ಆ್ಯಂಡ್ ಏಸ್ ಆಫ್ ಕಪ್ಸ್ ಬರ್ತಾಯಿದೆ. ಸೊ ನೀವೊಂದು ಡೆಫಿನೆಟ್ಲಿ ಪೈಲ್ 1 ಬರ್ತಾಯಿದೆ. ಸೊ ಇನ್ ಕೇಸ್ ಐ ಥಿಂಕ್ ದರ್ ಇಸ್ ಅ ಮೆಸೇಜ್, ನೀವು ಹೋಗ್ಬಿಟ್ಟು ಪೈಲ್ 1 ಕೂಡ ಚೆಕ್ ಮಾಡ್ಬೋದು, ನಿಮ್ಗೆ 1-2 ಮೆಸೇಜಸ್ ಸಿಗುತ್ತೆ ಅಬೌಟ್ ಯುವರ್ ಸಿಚುಯೇಷನ್. ಆ್ಯಂಡ್ ಪೈಲ್ 2 ವಿಲ್ ಕಂಟಿನ್ಯೂ ವಿತ್ ಯುವರ್ ರೀಡಿಂಗ್. ಸೊ ಫಸ್ಟ್ ಕಾರ್ಡ್ ಬಂದುಬಿಟ್ಟು ಡೆತ್ ಕಾರ್ಡ್. ನೀವು ಡೆಫಿನೆಟ್ಲಿ ಇಟ್ಸ್ ಎ ಟ್ರಾನ್ಸಿಷನ್ ಫೇಸ್ ಆರ್ ಟ್ರಾನ್ಸ್ಫಾರ್ಮೇಷನ್ ಫೇಸ್ ಫಾರ್ ಯು, ಆ್ಯಂಡ್ ರೀಬರ್ತ್ ಆಫ್ಟರ್ ಎ ಡೆತ್. ನೀವು ಒಂದು ಹೊಸ ಫೇಸ್ ಆ್ಯಂಡ್ ನಿಮ್ಮ ಒಂದು ಪಾಸ್ಟ್ ಬ್ರೇಕಪ್ ಆಗಿರ್ಬೋದು, ಪಾಸ್ಟ್ ಬ್ಯಾಗೇಜಸ್ ಆಗಿರ್ಬೋದು, ಪಾಸ್ಟ್ ಕನೆಕ್ಷನ್ಸ್ ಆಗಿರ್ಬೋದು, ಸಪ್ರೇಷನ್ ಆಗಿರ್ಬೋದು, ಡೈವರ್ಸ್ ಆಗಿರ್ಬೋದು, ಈ ಫೇಸ್ನ ನೀವು ಮುಗಿಸ್ಕೊಂಡು ಇವಾಗ ಒಂದು ಹೊಸ ಫೇಸ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಏಸ್ ಆಫ್ ಕಪ್ಸ್, ಇಟ್ ಇಸ್ ಅ ಸಪೋರ್ಟ್ ಫ್ರಮ್ ಯೂನಿವರ್ಸ್. ಓಕೆ, ಈ ವ್ಯಕ್ತಿನ ನೀವು ಮೀಟ್ ಮಾಡಿರೋದು, ಬ್ರೀಫ್ಲಿ ಮೀಟ್ ಮಾಡಿರ್ಬೋದು. ಇಟ್ ಈಸ್ ಒನ್ ಗಿಫ್ಟ್ ಫ್ರಮ್ ದ ಯೂನಿವರ್ಸ್. ಬೇಕಂದರೆ ಈ ವ್ಯಕ್ತಿನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು, ಈ ಕನೆಕ್ಷನ್ನ ಎಕ್ಸ್ಪ್ಲೋರ್ ಮಾಡ್ಬೋದು, ಆ್ಯಂಡ್ ಸಿ ಹೌ ಇಟ್ ಗೋಸ್. ನೀವು ಒಂದು ಬ್ಯಾಡ್ ಕನೆಕ್ಷನ್ನಿಂದ, ಬ್ಯಾಡ್ ಸಿಚುಯೇಷನಿಂದ ಚೇತರಿಸ್ಕೊಂಡು ನಾವು ಯುವರ್ ಹಾರ್ಟ್ ಈಸ್ ಓಪನಿಂಗ್ ಫಾರ್ ನ್ಯೂ ಕನೆಕ್ಷನ್. ಇದು ನಿಮ್ಮ ಕರೆಂಟ್ ಎನರ್ಜೀಸ್. ಓಕೆ, ಆ್ಯಂಡ್ ನಿಮ್ಮ ವ್ಯಕ್ತಿಯ ಎನರ್ಜೀಸ್ ನೋಡಬೇಕಂದ್ರೆ ಅವರ ಒಂದು ಪ್ರೆಸೆಂಟ್ ಎನರ್ಜೀಸ್. ಈ ವ್ಯಕ್ತಿ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದರೆ ಡೆಫಿನೆಟ್ಲಿ ಅವರ ಏಜಲ್ಲಿ ನಿಮಗಿಂತ ತುಂಬ ಕಡಿಮೆ ಇರ್ತಾರೆ. ಒಂದು 4 ಇಯರ್ಸ್ ಆದ್ರೂ, 3 to 4 ಇಯರ್ಸ್ ಗ್ಯಾಪ್ ಆದರೂ ಕೂಡ ಇರುತ್ತೆ. ಸೊ ಮೆಚುರಿಟಿ ಲೆವೆಲಲ್ಲಿ ಡಿಫ್ರೆನ್ಸ್ ಇರುತ್ತೆ ನಿಮ್ಮ ಮತ್ತು ಅವರ ಒಂದು ಮೆಚುರಿಟಿ ಲೆವೆಲಲ್ಲಿ. ಲೋಕಜ್ಞಾನದಲ್ಲಿ, ವರ್ಲ್ಡ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವ್ರು ಇನ್ನೂ ಅಷ್ಟೊಂದು ಮೆಚೂರ್ ಇರಲ್ಲ. ದೇ ಆರ್ ನಾಟ್ ಟು ಯುವರ್ ಲೆವೆಲ್. ಡೆಫಿನೆಟ್ಲಿ ಏಜ್ ಗ್ಯಾಪ್ ಇದೆ ಇಲ್ಲಿ, ಆ್ಯಂಡ್ ವೆರಿ ಡಿಸ್ಟ್ರಾಕ್ಟೆಡ್, ಕನ್ಫ್ಯೂಸ್ಡ್, ಇನ್ನೂ ಸಾಲಿಡ್ ಮೆಂಟಾಲಿಟಿ, ಸಾಲಿಡ್ ಕಾಂಕ್ರೀಟ್ ಎನರ್ಜಿ ಇಲ್ಲ. ಆ್ಯಂಡ್ ಲೈಫಲ್ಲಿ ಅಷ್ಟೊಂದು ಐಮ್ ಜಸ್ಟ್ ಟೆಲ್ಲಿಂಗ್ ದ ಎನರ್ಜೀಸ್ ಚೇಂಜ್ ಆಗುತ್ತೆ. ಬಟ್ ಲೈಫಲ್ಲಿ ಸದ್ಯದಲ್ಲಿ ಅವರು ದೇ ಆರ್ ಇನ್ ದ ರೆಸ್ಟಿಂಗ್ ಮೋಡ್.
ಸ್ವಲ್ಪ ರೆಸ್ಟ್ ಮೋಡಲ್ಲಿ, ನಾಟ್ ಸಮಥಿಂಗ್ ಆ್ಯಂಬಿಷಿಯಸ್ ಆಗಿ ಏನು ಚೇಸ್ ಮಾಡ್ತಾ ಇಲ್ಲ. ಸೊ ಇದೆಲ್ಲ ಕ್ವಾಲಿಟೀಸ್ ಆ್ಯಂಡ್ ಎನರ್ಜೀಸ್ ನಿಮ್ಮ ಒಂದು ವ್ಯಕ್ತಿಯಲ್ಲಿರುತ್ತೆ. ದೇ ಆರ್ ಇನ್ ರಿಲ್ಯಾಕ್ಸಿಂಗ್ ಮೋಡ್, ಸ್ವಲ್ಪ ರಿಲ್ಯಾಕ್ಸ್ ಆ್ಯಂಡ್ ಬ್ರೇಕ್ ಪಾಸ್ ತೊಗೊತಾ ಇದ್ದಾರೆ ಅವ್ರ ಲೈಫಲ್ಲಿ. ಆ್ಯಂಡ್ ಯಾ, ಸೊ ನೀವು ಈ ಕನೆಕ್ಷನ್ ಬಗ್ಗೆ ಹೇಗೆ ಫೀಲ್ ಮಾಡ್ತೀರಾ ಅಂದರೆ, ಆಫ್ಟರ್ ಎ ಪೀರಿಯಡ್ ಆಫ್ ವೇಟಿಂಗ್ ಪೀರಿಯಡ್ ಆದಮೇಲೆ ನೀವು ಹೊಸದಾಗಿ ಯು ಆರ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ದ ಕನೆಕ್ಷನ್ಸ್. ಹೊಸದಾಗಿ ನಿಮ್ಮ ಮುಂದೆ ನಿಮಗೆ ಯೂನಿವರ್ಸ್ ಏನು ತೊಗೊಂಬರ್ತಾಯಿದೆ, ಆ ವ್ಯಕ್ತಿ ಹೇಗಿದ್ದಾರೆ, ನಾನು ಇನ್ನೊಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ಬೋದಾ ಲೈಫಲ್ಲಿ, ಆರ್ ದೇ ಮೈ ಟ್ರೂ ಲವ್ ಅನ್ನೋ ಒಂದು ಎಕ್ಸ್ಪ್ಲೋರೇಷನ್ ಜರ್ನಿನ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ. ನೈಟ್ ಆಫ್ ವಾಂಡ್ಸ್ ಇಸ್ ಸಂಬಡಿ ಫಸ್ಟ್. ಇವಾಗ ನೀವು ಒಂದು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ದೆನ್ ಯು ವಿಲ್ ಟೇಕ್ ದ ಡಿಸಿಷನ್. ಯು ವಿಲ್ ನಾಟ್ ಗಿವ್ ಇನ್ ಟುಗೆದರ್ ಆಲ್ ಇನ್ ಒಂದೇ ಸತಿ ಹೋಗ್ಬಿಟ್ಟು ಒಂದೇ ಭೇಟಿಗೆ ನೀವು ಡಿಸೈಡ್ ಮಾಡಲ್ಲ. ನೈಟ್ ಆಫ್ ವ್ಯಾಂಡ್ಸ್ ಇಸ್ ಆಲ್ಸೋ ಸಮ್ ಪ್ಯಾಸಿವ್ ಅಗ್ರೆಸಿವ್ ಪುಷ್ ಪುಲ್ ಎನರ್ಜೀಸ್. ಸೊ ಮೇ ಬಿ ನಿಮ್ಮ ಒಂದು ಪಾಸ್ಟ್ ಕನೆಕ್ಷನಿನ ರೆಸಿಡ್ಯೂ ಏನಿದೆ ನಿಮ್ಗೆ ಇನ್ನೂ ಕಂಪ್ಲೀಟಾಗಿ ಹೋಗಿಲ್ಲ. ಸೊ ಯು ವಿಲ್ ಬಿ ಇನ್ ಅ ಪುಷ್ ಪುಲ್ ಎನರ್ಜಿ ಅಬೌಟ್ ದಿಸ್ ಪರ್ಸನ್. ಓಕೆ, ಆ್ಯಂಡ್ ಈ ಪರ್ಸನ್ ಕೂಡ ಹೇಗೆ ಈ ಕನೆಕ್ಷನಲ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ, ಮೆಜಿಷಿಯನ್ ಎನರ್ಜಿ ಇದೆ. ಸೊ ಅಗೇನ್ ಇಟ್ಸ್ ಅ ಫ್ರೀ ವಿಲ್. ಈ ಪರ್ಸನ್ ಬಗ್ಗೆ ನೀವು ಒಂದು ಸ್ವಲ್ಪ ಕಾಷಿಯಸ್ ಆಗಿರಬೇಕು. ಇವನ್ ದೋ ದೇ ಆರ್ ಯಂಗರ್ ದೆನ್ ಯು, ಒಂದು ಏಜ್ ಗ್ಯಾಪ್ ಇದ್ರೂ ಮೆಜಿಷಿಯನ್ ವೈಬ್ಸ್ ಬರ್ತಾ ಇದೆ. ಸೊ ಅವರ ಒಂದು ಫ್ರೀ ವಿಲ್, ಅವರೇನಾದ್ರೂ ಓಕೆ ನಿಮ್ಮ ಜೊತೆ ರಿಲೇಷನ್ಶಿಪ್ ಮುಂದೆವರಿಬೇಕು ಅಂದರೆ ದೇ ಹ್ಯಾವ್ ಆಲ್ ದ ಟೂಲ್ಸ್, ಆಲ್ ದ ಟೆಕ್ನಿಕ್ಸ್, ಎಲ್ಲ ಥರನೂ ಅವರ ಒಂದು ಟೂಲ್ ಬಾಕ್ಸಲ್ಲಿದೆ. ಎಲ್ಲ ಥರ ಹೌ ಟು ಪ್ಲೇ ದರ್ ಕಾರ್ಡ್ಸ್ ಇದೆಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ದೇ ವಿಲ್ ಮೂವ್ ದಿಸ್ ಕನೆಕ್ಷನ್, ಅಥವಾ ನಿಮ್ಮನ್ನೇ ಅವರು ಅಟ್ರಾಕ್ಟ್ ಮಾಡ್ಕೊತಾರೆ ಅವ್ರ ಲೈಫಲ್ಲಿ. ಬಟ್ ಸಮ್ಹೌ ಇನ್ನೂ ಈ ಕನೆಕ್ಷನಿನ ಫೌಂಡೇಶನ್ಸ್ ಇನ್ನೂ ಸ್ಟ್ರಾಂಗ್ ಆಗಿಲ್ಲ. ಐ ಡೋಂಟ್ ಸಿ ದ ಫೌಂಡೇಶನ್ ಆಫ್ ದಿಸ್ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಇನ್ನೂ ಟ್ರೂ ಲವ್ ಅನ್ನೋಂಥ ಕ್ವಶನ್ನೇ ಇಲ್ಲ ಇಲ್ಲಿ, ಬಿಕಾಸ್ ದ ಎನರ್ಜೀಸ್ ಆರ್ ಸ್ಕ್ಯಾಟರ್ಡ್. ಆ್ಯಂಡ್ ಪೊಟೆನ್ಷಿಯಲ್ ಆಫ್ ಎನರ್ಜಿ ಇಟ್ ಈಸ್ ಅಗೇನ್, ಪೊಟೆನ್ಷಿಯಲ್ ಆಫ್ ದಿಸ್ ಕನೆಕ್ಷನ್ ಬಂದುಬಿಟ್ಟು ಲವರ್ಸ್ ಕಾರ್ಡ್ ಬರ್ತಾ ಇದೆ. ಅಗೇನ್ ಇದು ಬಂದುಬಿಟ್ಟು ಕಾರ್ಡ್ ಆಫ್ ಚಾಯ್ಸ್. ಸೊ ಚಾಯ್ಸ್ ಆ್ಯಂಡ್ ಫ್ರೀ ವಿಲ್, ನಿಮ್ಮ ಇಬ್ಬರಿಗೂ ಎರಡು ಪಾರ್ಟಿಗೂ ಕೂಡ ಇದರಲ್ಲಿ ಫ್ರೀ ವಿಲ್ ಇದೆ, ಚಾಯ್ಸ್ ಇದೆ. ಚಾಯ್ಸ್ ಟು ಸ್ಟೇ ಆ್ಯಂಡ್ ಕಂಟಿನ್ಯೂ ಆರ್ ಲೀವ್ ದ ಕನೆಕ್ಷನ್. ಓಕೆ, ಇಟ್ಸ್ ಎ ಫ್ರೀ ವಿಲ್. ಇಬ್ಬರು ಕೂಡ ನಿಮ್ಮ ಇಬ್ಬರ ಫ್ರೀ ವಿಲ್ ಕೂಡ ಇದೆ. ಸೊ ಇಟ್ಸ್ ಅಪ್ ಟು ಬೋತ್ ಪಾರ್ಟೀಸ್ ಇನ್ವಾಲ್ವ್. ಈ ಕನೆಕ್ಷನಲ್ಲಿ ಇದ್ದು ಕಂಟಿನ್ಯೂ ಮಾಡ್ಬೋದು, ಆರ್ ನಿಮಗೆ ಹೊಂದುತ್ತಾ ಇಲ್ಲ ಅಂದರೆ ಬಿಡ್ಬೋದು. ಬಟ್ ಸದ್ಯದಲ್ಲಿ ಬೋತ್ ದ ಪಾರ್ಟೀಸ್ ಎನರ್ಜೀಸ್ ಆರ್ ನಾಟ್ ವೆರಿ ಸ್ಟ್ರಾಂಗ್. ಇಟ್ಸ್ ಆಲ್ ಸ್ಕ್ಯಾಟರ್ಡ್. ಒಬ್ಬರು ಸೀರಿಯಸ್ ಆಗಿಲ್ಲ ಆ್ಯಂಡ್ ಒಬ್ಬರಿಗೆ ಕನೆಕ್ಷನಿನ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಅಗೇನ್ ನೀವು ಇದ್ರ ಮೇಲೆ ವರ್ಕ್ ಮಾಡ್ಬೋದು, ಆರ್ ಯು ಕ್ಯಾನ್ ಜಸ್ಟ್ ಲೀವ್ ದ ಕನೆಕ್ಷನ್. ಸೊ ಡೆಫಿನೆಟ್ಲಿ ಟ್ರೂ ಲವ್ ಎನರ್ಜಿ ಸದ್ಯದಲ್ಲಿ ಇಲ್ಲ ಫಾರ್ ಪೈಲ್ 2. ಓಕೆ, ಈ ರೀಡಿಂಗಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪೈಲ್ 2 ವ್ಯೂವರ್ಸ್, ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಅಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ. ಆ್ಯಂಡ್ ನೀವು ಪರ್ಸ್ನಲ್ ರೀಡಿಂಗ್ನ ಪರ್ಚೇಸ್ ಮಾಡ್ಬೋದು. Thank you so much. I'll see you with another reading. Thanks. Bye.